ಆಸ್ತಿ ಅಲ್ಲಯ್ಯ, ನಾವು ಕೂಡ ಶ್ರೀರಾಮನ ಪೂಜೆ ಈಗ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಈಗ ಶ್ರೀರಾಮ್ ಅಂತ ಕೂರೆ ರಾಷ್ಟ್ರ ಧ್ವಜ ನ್ಯಾಷನಲ್ ಫ್ಲಾಗ್ ನ ಹಿಂಗೆಲ್ಲ ಇಟ್ಕೊಂಡು ಈಗ ಯಾರಿಗೂ ಹೇಳಕ್ ಆಗಲ್ಲ. ಇಲ್ಲಿ ಎಲ್ಲ ಬುದ್ಧಿವಂತರೇ ಬಂದಿರೋರು, ಎಲ್ಲ ಬುದ್ಧಿವಂತರೇ. ಹಂಗಲ್ಲ, ಅಧಿವೇಶನದೊಳಗೆ ನ್ಯಾಷನಲ್ ಫ್ಲಾಗ್ ನಿಮ್ ಕೈಲಿ ನೀವು ಬೇರೆ ಪದ ಉಪಯೋಗಿಸಿರಿ, ಅವ್ರು ಅದಕ್ಕೆ ತಂದ್ರು. ನೀವು ಹಿಂಗ್ ಸಮರ್ಥನೆ ಮಾಡ್ಕೊಂಡ್ರೆ ಸಮರ್ಥನಲ್ಲ, ಕೂತ್ಕೊಂಡು ಅದನ್ನ ಹೇಳಿದ್ರೆ ಬೇರೆ ಅಲ್ಲದು ಸರಿ. ಸರಿ, ಈಗ ಇಡ್ರಿ ರಾಷ್ಟ್ರ ಧ್ವಜ, ಇದು ಬೇಡ, ಒಳ್ಳೇದಲ್ಲ ಅದು. ಅದು ಬಿಡಿ ಬಿಡಿ, ತೆಗೆದಿಡಿ ಇವರೇ, ತೆಗೆದಿಡಿ ತೆಗೆದಿಡಿ ತೆಗೆದಿಡಿ. ಮಾಡ್ತಾರೆ. ಈಗ ಸುಮ್ನೆ ಸದನ ವೇಸ್ಟ್ ಮಾಡಬೇಡಿ, ದಯವಿಟ್ಟು ಕೂತ್ಕೊಳ್ಳಿ. ಎಲ್ಲ ಸದನ ಪ್ರಾರಂಭ ಆಗಲಿ. ಈಗ ನೋಡಿ, ಒಂದ್ಸಾರಿ ಅದು ಈಗ ನಮ್ಮ ಅಧ್ಯಕ್ಷರು ಬರ್ತಾರೆ, ಬಂದ ಮೇಲೆ ಕೂತು ಚರ್ಚೆ ಮಾಡೋಣ. ಈಗ ಸದನ ನಡೆಯಕ್ ಬಿಡಿ, ಚರ್ಚೆ ಮಾಡೋಣಂತೆ. ಅಧ್ಯಕ್ಷರು ಬರ್ಲಿ, ನಾವು ಅಧ್ಯಕ್ಷರಾದ್ರೂ ನಾವು ಈಗ ತಾತ್ಕಾಲಿಕವಾಗಿ ಕೂತಿರೋಂಥದ್ದು. ದಯಮಾಡಿ ಅವಕಾಶ ಕೊಡಿ. ಸದನ ನೋಡ್ರಿ, ನಾನು ಅಧ್ಯಕ್ಷರೇ ನೋಡಿ, ಇಲ್ಲಿ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಂದೇ ನಿಮಿಷ ನೋಡಿ, ಇಲ್ಲಿ RSSನ ಸಂಸ್ಥೆ ಇಲ್ಲಿಲ್ಲ. ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕೂತಿರೋರು. ಅವ್ರು ಯಾವ್ದಾದ್ರು ಕಾಮೆಂಟ್ ಮಾಡ್ಬೇಕಾದ್ರೆ ಇಲ್ಲಿ ಇಲ್ಲದೆ ಇರತಕ್ಕಂತ ಸಂಸ್ಥೆ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವರು ಉತ್ತರ ಯಾರು ಹೇಳ್ತಾರೆ? ಅದಕ್ಕೆ ಈಗ ಸಂಸ್ಥೆ ಅಲ್ಲ ಅದು. ಅದನ್ನೇ ಹೇಳಿದ್ರಿ. ಈಗ ಅಲ್ಲೇ ನಾವು ಅವ್ರನ್ನ, ನಾನು ಅವಾಗ ಹೇಳಿದ್ನಲ್ಲ, ನಾವು ಪಾಕಿಸ್ತಾನ ಬಗ್ಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ. ಅವರು ಅದಕ್ಕೆ ನೋಡಿ, ಇಲ್ಲಿಂದೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟರು? ಅವ್ರಿಗೆ ಯಾರು ಕೊಟ್ಟರು ಅಧಿಕಾರನ? ಮಾತಾಡ್ಲಿ, ಆಚೆ ಮಾತಾಡ್ಲಿ, ಆಚೆ ಎಷ್ಟು ಬೇಕಾದ್ರೂ ಮಾತಾಡ್ಲಿ, ಆಚೆ ಕಡೆ ಅದಕ್ಕೆ ನೋಡಿ, ಇದು ಈ ಸದನನ ಹಾಳು ಮಾಡಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡು ಬಂದವ್ರೆ. ಹೌದು, ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಮಾತಾಡ್ತೀವಿ. ನಿಮ್ಗೆ ಮೊದಲು ಏನ್ RSS ಸಂವಿಧಾನ ಏನ್ ಅವರಿಗೆ ಸದನಕ್ಕೆ ಚರ್ಚೆ ಮಾಡೋ ಅಧಿಕಾರ ಇಲ್ವಾ? RSS ಅಂದ್ರೆ ತಪ್ಪೇನಾಗ್ತದೆ ಸರ್? ಅಲ್ಲ, ಅವರು ನೋಡಿ, ಈ ದೇಶದ ಪ್ರಧಾನಿನೇ RSS ಅಲ್ಲ. RSS ಅಂದ್ರೆ ದೇಶದ ಗೃಹ ಸಚಿವರೇ RSS. ಮಾತಾಡಿ, ದಮ್ಮಿದ್ರೆ ಆಚೆ ಕಡೆ ಹೋಗಿ ಮಾತಾಡ್ಲಿ. ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ, ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ, ಆಚೆ ಮಾತಾಡ್ಲಿ, ಆಚೆ ಉತ್ತರ ಕೊಡ್ತಾರೆ. RSS ಉತ್ತರ ಕೊಡ್ಬೇಕಾ? ಉತ್ತರ ಕೊಡ್ತಾರೆ ಇವ್ರು. ಇಲ್ಲೇ ಮಾತಾಡ್ತಾರೆ. ಈ ಶೆಲ್ಟರ್ ನೇ ತಗೊಂತಾ ಇದಾರೆ, ಸದನದ ಶೆಲ್ಟರ್ ತಗೊಂತಾ ಇದಾರೆ ಇವ್ರು. ಅಷ್ಟೇ. ಏನ್ ಶೆಲ್ಟರ್? ಅದರಿಂದ ಏನ್ ಶೆಲ್ಟರ್? ಮಾತಾಡ್ಲಿ, ಆಚೆ ಹೋಗಿ, ದಮ್ಮಿದ್ರೆ ಮಾತಾಡ್ಲಿ, ಆಚೆ ಹೋಗಿ. ಏನು ನನಗೆ ಕಂಡಂಗೆ ತಡೆದಪ್ಪ ಸ್ವಲ್ಪ. ನಾವು ಇಲ್ಲಿ ಕೂತು ಈ ಸಾರಿ ಅದು ಯಾವ ಗಳಿಗೆಯಲ್ಲಿ ಸದನ ಪ್ರಾರಂಭ ಆಯ್ತೋ ಗೊತ್ತಿಲ್ಲ. ಬರೀ ಇದೇ ರೀತಿ ಅದನ್ನ ನೀವು ಅವ್ರು ಇಲ್ಲ, ನೀವು ಬೇರೆ ಆ ಪಾರ್ಟಿ ಬಿಟ್ಬಿಟ್ಟಿಲ್ಲ, ನೀವು ಬೇರೆ ಆ ಪಾರ್ಟಿ ಬಿಟ್ಬಿಟ್ಟಿಲ್ಲ, ಅದಕ್ಕೆ ಯಾರು ಇಲ್ಲ. ಅಲ್ಲಲ್ಲ, ಈಗ ನಾನ್ ಹೇಳೋದು ಇದೇ ತರ ಮಾಡ್ಕೊಂಡು ಹೋದ್ರೆ ಈ ರಾಜ್ಯದ ಜನಕ್ಕೆ ಏನು ನಾವು ನೀವು ಅಲ್ಲರಿ ಯಾರಾದ್ರೂ ಸರಿ, ಏನ್ ಕಿತ್ತು ನೀವು ಯಾರಾದ್ರೂ ಸರಿ ಈ ರೀತಿ ಸದನನ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಏನು ಮಾಡಿದ್ರ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೇದಲ್ಲ. ಇದು ಧಕ್ಕೆ ಬರ್ತಕ್ಕಂಥ ವ್ಯವಸ್ಥೆ. ದಯಮಾಡಿ ಯಾರುವೆ
ಇದ್ ಮಾಡಿ ನಮ್ಮ ನೋಡಿ ಅದನ್ನ ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು ರೇ ಮುಖ್ಯಮಂತ್ರಿ ನೋಡ್ರಿ ಸ್ವಾಮಿ ಮುಖ್ಯಮಂತ್ರಿಗಳು ಹೇಳಿದ್ರು ಹೇಳ್ತೀವಿ ಮುಖ್ಯಮಂತ್ರಿಗಳು ಉಪಯೋಗಿಸಿರೋ ಪದ ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಗಿತ್ತು ಅದು ಅನ್ಪಾರ್ಲಿಮೆಂಟರಿ ಅಲ್ಲ RSS ಅನ್ನತಕ್ಕಂಥ ಪದ ಅನ್ಪಾರ್ಲಿಮೆಂಟರಿ ಅಲ್ಲ ಅದರಿಂದ ಅದನ್ನು ನಿಮ್ಮನ್ನ ಟೀಕೆ ಮಾಡಿದ್ನಲ್ಲ ಅದು ಚೈನಾ ಏಜೆಂಟ್ ಅದ್ಯಾಕೆ ಈಗ ಇದೇ ತರ ಹೋದ್ರೆ ಈ ರಾಜ್ಯದ ಜನ ಏನಂತಾರೆ ನೀವು ಬರೀ ಸದನ ಹಾಳು ಮಾಡ್ಕೊಂಡು ಕುತ್ಕೊಂಡ್ರೆ ಏನ್ ಅವರು ಇದು ಏನಂತ ಆಪಾದನೆ ಮಾಡಿದ್ರು ಏನು ಮಾಡ್ಲಿಲ್ಲ ಅವ್ರು ಏನ್ ಹೇಳಿದ್ದು RSS ಅಂತ ಹೇಳಿದ್ರು RSS ನವರು ಅಂದ್ರು ನೀವು RSS ನರಲ್ವಾ ಅದ ಹೇಳಿದ್ರು ಅವ್ರದ್ದೇನ್ ತಪ್ಪಿದೆ RSS ಅಂದ್ರೆ ಏನ್ ತಪ್ಪಿದೆ ಹೇಳಿ ತಪ್ಪೇನು ಅವ್ರೇನು RSS ನವ್ರು ಕೆಟ್ಟರು ಅಂತ ಬೈದಾರ RSS ನವ್ರು ಕೆಟ್ಟರು ಅಂತ ಏನ್ ಬೈದಿಲ್ಲ RSS ನವರು ಅಂತ ಹೇಳಿದ್ರು ನೀವು RSS ನರಯ್ಯ ನಿಮ್ ಭಾಗ ಅದು ನಿಮ್ಮ ಪಕ್ಷದ ಭಾಗ ಅದು ಕರೆಕ್ಟ್ ಅವ್ರು ಹೇಳಿದ್ದು ನಿಮ್ ಪಕ್ಷದ ಭಾಗ ಅದು RSS ಏನ್ ತಪ್ಪಿದೆ ಅಲ್ಲ ಹೇಳಿ ನೀವು ಅದಕ್ಕೆ ಯಾಕೆ ಸದನ ಹಾಳು ಮಾಡ್ತಾ ಇದ್ದೀರಿ ಒಳ್ಳೇದಲ್ಲ ಪಕ್ಷಕ್ಕೆ ಸದನ ನಡೆಸೋ ಯೋಗ್ಯತೆ ಇಲ್ಲ ಸರಿಯಾಗಿ ಸದನ ನಡೆಸೋದು ಅವ್ರ ಜವಾಬ್ದಾರಿ ಅಶೋಕ್ ಒಂದ್ ನಿಮಿಷ ಅವರ ಎಲ್ಲರ ಜವಾಬ್ದಾರಿನೂ ಪ್ರತಿಯೊಬ್ಬ ಸದಸ್ಯನ ಜವಾಬ್ದಾರಿ ಇದೆ ಸದನ ನಡೆಸಬೇಕು ಅಧ್ಯಕ್ಷೆ ಆಯ್ತು ಮುಖ್ಯಮಂತ್ರಿಗಳು ಹೇಳಿದ್ದನ್ನ ಈ ಸದನ ಒಪ್ಕೋಬೇಕು ನಾವು ಒಪ್ಕೋಬೇಕು ಅಂತಾದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಗಳು ಅಂತ ಹೇಳದ ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳದ ನೋಡ್ರಿ ಚೀನಾದ ಚಮಚಗಳು ರಾಹುಲ್ ಗಾಂಧಿ ಇವ್ರ ಪಾರ್ಟಿ ಚೀನಾ ಚಮಚಗಳು ಚೀನಾದ ಪಾಕಿಸ್ತಾನದ ಚಮಚಗಳು ಇವರು ಅಂತ ಅದನ್ನು ಒಪ್ಕೊಳ್ಳಿ ಹಾಗಾರೆ ನಾವ್ ಇದನ್ನು ಒಪ್ಕೋತೀವಿ ಅದನ್ನು ಒಪ್ಕೊಳ್ಳಿ ಈ ಸದನದೊಳಗೆ ಪಾಕಿಸ್ತಾನ ಚರ್ಚೆ ಮಾಡುವಾಗ ಏಜೆಂಟ್ಗಳು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಏಜೆಂಟ್ಗಳು ಇದಕ್ಕೆಲ್ಲ ಸ್ಟ್ರೈಕ್ ಮಾಡೋದು ಒಳ್ಳೇದಲ್ಲ ಹೇಳಿ ಇದೇನು ಅದನ್ನು ಒಪ್ಕೊಳ್ಳಿ ಹಾಗಾರೆ ಇಲ್ಲ ಆ ತರದ ಯಾವುದೇ ಲೋಪ ಆಗಿಲ್ಲ ಲೋಪ ಆಗಿದ್ರೆ ನಾವು ಹೇಳ್ತಿದ್ವಿ ಎಲ್ಲ ಕಡೆ ಹೋಗಿ ಲೋಪ ಅಲ್ಲ ನೀವು ಚೀನಾ ಜೊತೆ ಇದಕ್ಕೆ ಸದನ ಹಾಳು ಮಾಡಬೇಡಿ ಇದೇನಿದು ಕರಿಲಾರ್ದೆ ಹೋಗಿದ್ರಲ್ಲ ಏನಿದು ಸುನಿಲಣ್ಣ ಏನಿದು ಕರಿಲಾರ್ದೆ ಪಾಕಿಸ್ತಾನಿ ಹೋದ ಮೊದಲ ಪ್ರಧಾನಮಂತ್ರಿ ಪುಕ್ಸಟ ಬಿರಿಯಾನಿ ಹೊಡೆಯಕ್ಕೆ ಹೋಗಿದ್ದು ನಾವು ದೇಶದ ಪರವಾಗಿ ಹೋಗಿದ್ದೀರಿ ನೀವು ಪಾಕಿಸ್ತಾನ ಪರ ಹೋಗ್ತೀರಾ ನೀವು ಪುಕ್ಸಟ ಬಿರಿಯಾನಿ ತಿನ್ಕೊಂಡು ಬರ್ತೀರಾ ನಮ್ಗೆ ಹೇಳ್ತೀರಾ ದೇಶಭಕ್ತಿ ಪಾಠ ನಮ್ಗೆ ಹೇಳ್ತೀರಾ ಏನಿದೆ ತೋರಿಸಿ ಯಾವಾಗ ಆಗಿದ್ದು ಹೇಳಿ ಅದಕ್ಕೆ ಕೊಟ್ಟಿರೋದು ಯಾವಾಗ ಆಗಿದ್ದು ಇದು ಐ ಚಾಲೆಂಜ್ ಯು ಅಗೇನ್ ಆಹ್ವಾನ ಇತ್ತ ಅದಕ್ಕೆ 4% ರಿಸರ್ವೇಶನ್ ಕೊಟ್ಟಿರೋದು ಪಾಕಿಸ್ತಾನ ಅದಕ್ಕೆ 4% ರಿಸರ್ವೇಶನ್ ನಾನು ಹೇಳ್ತೀನಿ ನಾವ್ ಎದ್ದಿದ್ದ ಕೂತ್ಕೋಬೇಕು ಅಧ್ಯಕ್ಷರು ಎದ್ದಿದ್ದಾಗ ಕೂತ್ಕೋಬೇಕು ಅವರು ಕೂತ್ಕೋಬೇಕು ನೋಡ್ರಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ನೋಡಿ ಒಂದು ಪದನ ಕ್ಯಾಶಪ್ನವರು ಒಂದ್ ನಿಮಿಷ ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು RSS ನವರು ಅಂತ ಹೇಳಿರ್ತಕ್ಕಂಥ ಪದ ಏನಿದೆ ಅದು ಯಾವುದೇ ಕಾರಣದಿಂದ ನಿಮಗೆ ಬಿಜೆಪಿಗೆ ಧಕ್ಕೆ ಬರ್ತಕ್ಕಂಥದ್ದಲ್ಲ ಅದು ನಿಮ್ಮ ಯಾಕೆ ನಾವು ರೂಲಿಂಗ್ ಕೊಡೋವರೆಗೆ ನಾನು ತೀರ್ಪು ಕೊಡೋವರೆಗೂ ತಡ್ರಿ ಮುಖ್ಯಮಂತ್ರಿಗಳು ಆ ಮಾತನ್ನು ವಾಪಸ್ ತಗೊಳ್ಳಿದ್ದೆ ಯಾರು ಕಡತದಿಂದ ಅದು ಅವ್ರ ವೈಯಕ್ತಿಕವಾದ್ದು ನಾನು ತಗೊಳ್ಳಿ ಅಂತ ಹೇಳಕ್ ಆಗೋದಿಲ್ಲ ಅದು ಅವ್ರ ವೈಯಕ್ತಿಕ ಅದು ನಾನ್ ತಗೊಳ್ಳಿ ಅಂತ ಹೇಳಕ್ ಆಗಲ್ಲ ಅದು ವೈಯಕ್ತಿಕ ನೋಡ್ರಿ ನಾನು ನಾಯಕರೇ ಒಬ್ಬ ಅಧ್ಯಕ್ಷ ಎದ್ ನಿಂತಾಗ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಓದಿಲ್ವೇನ್ರಿ
ಕೂತ್ಕೊಳ್ರಿ. ನಾನು ಎತ್ತಿತ್ತ ನೀವು ಕೂತ್ಕೋಬೇಕು. ಎತ್ತಾಕ್ತೀರಾ ನಮ್ಮನ್ನ ಆಚೆ? ಆಚೆ ಕಡೆಗೆ ಎತ್ತಾಕದಲ್ಲ, ಆಮೇಲೆ ಅದು ಕೂತ್ಕೊಳ್ಳಿ ಹೇಳ್ತೀನಿ. ಇವಾಗ ಮಾಡಿ, ಏನ್ ಮಾಡ್ತೀರಾ ಮಾಡಿ. ಅದ ಮಾಡೋ ಅಂತ ಸಂದರ್ಭ ಬಂದಿಲ್ಲ, ಕೂತ್ಕೊಳ್ಳಿ. ಈಗ ನೋಡಿ, ಈ ಸದನ ಪ್ರಾರಂಭ ಆಗ್ತದೆ. ಈ ಸಾರಿ ಸದನ ಅಧ್ಯಕ್ಷರೇ, ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ. ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು 28 ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ರು ಇನ್ನೂ ಸಾಧ್ಯ ಆಗಿಲ್ಲ. ದಯವಿಟ್ಟು ಅವಕಾಶ ಮಾಡಿಕೊಡಿ. ಇದು ಅವರು ಉಪಯೋಗಿಸಿರ್ತಕ್ಕಂಥ ಯಾವುದೇ ಕಾರಣದಿಂದಲೂ ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಯ್ತು, ರೂಲಿಂಗ್ ಕೊಡ್ಬೋದಾಯ್ತು. ಇಲ್ಲ, ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ. ದಯವಿಟ್ಟು ಇದನ್ನ ಕಂಟಿನ್ಯೂ ಮಾಡೋಣ. ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ, ಸುಮ್ಮನೆ ಉತ್ತರ ಜಲ್ದಿ ಮುಗಿಸ್ತಾರೆ. ಉತ್ತರನ ಕೂತ್ಕೊಳ್ಳಿ. ಅವರು RSS ಗಲಭೆ ಮಾಡ್ತಾರೆ ಅಂತ ಹೇಳಿರೋದು, RSS ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು. RSS ಪದಕ್ಕೆಲ್ಲ ನಾವು ಗಲಾಟೆ ಮಾಡ್ತಾ ಇರೋದು. RSS ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ಏನು ಬಜೆಟ್ ಬುಕ್ ಅಲ್ಲಿ ಬಂದಿತ್ತ? ಗವರ್ನರ್ ಭಾಷಣದಲ್ಲಿ ಬಂದಿತ್ತ? RSS ಸುದ್ದಿ ಬಂದಿತ್ತ? ನಾವೇನ ಪ್ರಸ್ತಾವ ಮಾಡಿದ್ರ? ಈಗ ಏನು ಹೇಳಿಲ್ಲ ನಾವು. ಭಾಷಣ ಮಾಡೋದು ಸಂದರ್ಭದಲ್ಲಿ ನೀವು ಸರ್ಕಾರ ಸದನ ನಡಿಬಾರದು, ಸದನ ನಡಿಬಾರದು ದುರುದ್ದೇಶ ಇಟ್ಕೊಂಡು ಬೆಳಗ್ಗೆಯಿಂದ ಭಾಷಣದಲ್ಲಿ ಏನಾರ ಕೇಳೋದೇನ ಮಾತಾಡಿದಾರ ಇಷ್ಟೊತ್ತು. ಅದರಿಂದ ನೋಡಿ ಅಧ್ಯಕ್ಷರೇ, ಇದು ಇಲ್ಲೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಸಂಸ್ಥೆ ಬಗ್ಗೆ ಮಾಡಿರೋದು ತಪ್ಪು. ಅದನ್ನ ವಾಪಸ್ ಇದನ್ನ ನಾವು ಆಗ್ರಹ ಮಾಡ್ತಾ ಇದ್ದೀರಿ. ವಿಷಯಾಧಾರಿತವಾಗಿ ಚರ್ಚೆಗೆ ಬನ್ನಿ, ಮಾತಾಡೋಣ. ನಿಮ್ಮ ಎಲ್ಲಾ ಚರ್ಚೆಗಳಿಗೂ ನಾವು ರೆಡಿ ಇದ್ದೀವಿ. ನೀವೆಲ್ಲ ಚರ್ಚೆ ಮಾಡಿ ಬೆಂಕಿ ಹಚ್ಚದೆ ಕುತ್ಕೊಳ್ಳಪ್ಪ. ಬೆಂಕಿ ಹಚ್ಚದ್ ಬಿಟ್ರೆ ಇನ್ನೇನಿಲ್ಲ ಮಂಗಳೂರಿಗೆ. ಅಧ್ಯಕ್ಷರೇ, ಗುರೂಜಿ RSS ಪ್ರಮುಖರಿಗೆ ಇಂದಿರಾ ಗಾಂಧಿ ಯಾಕೆ ಲೋಕಸಭೆಯಲ್ಲಿ ಶ್ರದ್ಧಾಂಜಲಿ ಕೊಟ್ಟರು? ಕಾಂಗ್ರೆಸ್ನವರು ಪಾಕಿಸ್ತಾನ ಬೆಂಬಲಿಗರು, ಈ ಕಾಂಗ್ರೆಸ್ನವರು ಚೈನಾ ಬೆಂಬಲಿಗರು, ದೇಶದ ಭಾಗವನ್ನು ಪಾಕಿಸ್ತಾನಕ್ಕೆ ಕೊಟ್ಟವರು, ಚೈನಾ ಕೊಟ್ಟರು. ಈ ರಾಜ್ಯದ ಜನ ಇವೆಲ್ಲನೂ ಮಾತಾಡಕ್ಕೆ ಇಲ್ಲಿ ಕಳ್ಸಿರೋದು, ಈ ಭಾಷಣ ಮಾಡಕ್ಕೆ ಇಲ್ಲಿ ಕಳ್ಸಿರೋದು. ಜನ ನೋಡ್ತಾವ್ರೆ ನಾವೇನ್ ಮಾಡ್ತಾ ಇದೀವಿ. ಸರಿಯಾಗಿ ಗೌರವಯುತವಾಗಿ ಸದನ ನಡೆಸಕ್ಕೆ ಅವಕಾಶ ಕೊಡಿ. ಕಾಂಗ್ರೆಸ್ನವರು ಇವ್ರಿಗೆ ಸದನ ನಡೆಸಕ್ಕೆ ಅವಕಾಶ ಕೊಡಿ. ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಅರ್ಧ ಹಾಕಿರೋದು, ಸುಟ್ಟು ಹಾಕಿರೋದು ಸತ್ಯ. ಈಗ ಸಾಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, ಇದನ್ನ ಬಿಡಿ, ಕೈ ಬಿಡಿ. ಉತ್ತರ ಪ್ರಾರಂಭ ಮಾಡ್ತಾರೆ. ಸರ್ ಮಾಡಿ, ಮಾಡಿ, ನೀವು ಪ್ರಾರಂಭ ಮಾಡಿ. ಉತ್ತರ ಪ್ರಾರಂಭ ಮಾಡ್ತಾರೆ. ಇರೇ ಸ್ವಲ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಇವರೇ ಬೇಡ ಬಿಡ್ರಿ, ಜನ ಬೇಜಾರು ಮಾಡ್ಕೊತಾರೆ. ಇಲ್ಲೆಲ್ಲ ಆನ್ಲೈನ್ ಹೋಗ್ತಾ ಇದೆ, ಇಡೀ ರಾಜ್ಯ ಜನ ನೋಡ್ತಾವ್ರೆ. ಈ ಕಿತಾಪತಿ ಎಷ್ಟು ದಿವಸ ನೋಡ್ತಾರ್ರಿ? ಬೇಡ ಬಿಟ್ಬಿಡ್ರಿ, ಸದನ ನಡೆಯಲಿ ಬಿಡ್ರಿ. ಯಾರು ಬೇಡ ಅಂದ್ರು? ನಮ್ಮ ಮುಖ್ಯಮಂತ್ರಿ ಸದನ ನಡೆಯಲಿ ಬಿಡ್ರಿ. ನಾವ್ಯಾರು ಸದನ ನಡೆಯಕ್ಕೆ ಗಲಾಟೆ ಮಾಡಿಲ್ಲ, ಮಾಡ್ತಾ ಇರೋರೆ ಏನಿಲ್ಲ. ಅದು ಒಂದು ಪದ ಬರ್ತವೆ, ಬಂದದ್ಕೇನೆ ನೀವು ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ನಿಮ್ ಬಗ್ಗೆ ಏನಾನ ಮಾತಾಡಿದ್ರೆ ಹೆಂಗೆ? ಈಗ ಮುಖ್ಯಮಂತ್ರಿಗಳನ್ನ ಇದನ್ನ ಪಡೆಯೋದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು. ಸದನ ನಡೆಯಕ್ಕೆ ಅವಕಾಶ ಕೊಡಿ, ಅವರು ಉತ್ತರ ಕೊಡ್ತಾರೆ. ದಯವಿಟ್ಟು ಉತ್ತರ ಕೊಡಕ್ಕೆ ಪ್ರಾರಂಭ ಮಾಡ್ಲಿ. ಅವ್ರು ಏನ್ ಹೇಳ್ತಾರೆ ಕೇಳೋಣ, ಕೂತ್ಕೊಳ್ಳಿ. ದಯವಿಟ್ಟು ಮಾತನ್ನು ಹಿಂದೆ ಪಡೀಲಿ ಅಂತ. ಆಯ್ತು, ಕೂತ್ಕೊಳ್ಳಿ, ನೋಡೋಣ. ಅವ್ರು ಉತ್ತರ ಹೇಳ್ತಾರೆ, ಕೂತ್ಕೊಳ್ಳಿ. ರೂಲಿಂಗ್ ನೀವು ಕೊಡಬೇಕು, ರೂಲಿಂಗ್ ನೀವು ಕೊಡಬೇಕು. ರೂಲಿಂಗ್ ಕೊಡಕ್ಕಾಗಲ್ಲ. ಲೋಕಸಭೆಯಲ್ಲಿ ಇಂದಿರಾ ಗಾಂಧೀಜಿ ಪ್ರಧಾನಮಂತ್ರಿ ಸ್ವಲ್ಪ ಕಾನೂನು ತಿಳ್ಕೊಳ್ಳಿ. ಹಂಗೆಲ್ಲ ಹೋಗಿ ಕೊಡಕ್ಕಾಗೋದಿಲ್ಲ. ನಾವು ಒಬ್ರು ವೈಯಕ್ತಿಕವಾಗಿ ಮಾತಾಡಿದ್ಕೆಲ್ಲ ರೂಲಿಂಗ್ ಕೊಡಕ್ಕಾಗಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಯಾವುದನ್ನೇ ಅಸಂಸದೀಯ ಪದವನ್ನು ಉಪಯೋಗಿಸಿಲ್ಲ. ನಾನು ಅಸಂಸದೀಯ ಪದವನ್ನು ಉಪಯೋಗಿಸಿದ್ರೆ ಸರ್ ಅವರು ಆರೋಪ ಮಾಡಿದ್ದೀರಿ ಸರ್. ನೀವು ಅದನ್ನೇ ಮಾತಾಡಬೇಡಿ.
ನಿಮ್ಮ ಅಪ್ಪ ನಮಗೂ ಇದೆ ತಾಕತ್ತು. ಬಹಳ ಅತಿ ಆಯ್ತು ಮಾನ್ಯ ಅಧ್ಯಕ್ಷ. ಹೌದು ನೋಡಿ, ಇದು ಒಳ್ಳೇದಲ್ಲ. ಪ್ರಜಾಪ್ರಭುತ್ವದಲ್ಲಿ ಇದು ಒಳ್ಳೇದಲ್ಲ. ಎಲ್ಲರಿಗೂ ಹೇಳ್ತೀನಿ ನಾನು, ಒಳ್ಳೇದಲ್ಲ. ಈ ತರ ಸದನ ಹಾಳು ಮಾಡಿ ಸಾರ್ವಜನಿಕರ ಹಣನ ತುಂಬಾ ವ್ಯಯ ಮಾಡತಕ್ಕಂಥದ್ದು ಒಳ್ಳೇದಲ್ಲ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ವ್ಯಯ ಆಗುತ್ತೆ. ಇಲ್ಲಿ ಬಂದು ನಾವು ಕಿತ್ತಾಡಕ ಹಣ ಖರ್ಚು ಮಾಡೋದು ಸಾರ್ವಜನಿಕರ ಹಣ. ಇದು ವಿರೋಧ ಪಕ್ಷ ನಾಯಕರೇ, ಹಣ ಕುಂದುವೆಚ್ಚ ಮಾಡಕ್ ಬಂದಿಲ್ಲ. ಇಲ್ಲಿ ಬಂದಿರೋದು ಅವರಿಗೆ ನ್ಯಾಯ ಒದಗಿಸಿಕೊಡಕ್ಕೆ. ವೈಯಕ್ತಿಕವಾಗಿ ಬಿಡ್ರಿ, ನೀವು ಕೂತ್ಕೊಳ್ಳಿ ಹೇಳ್ತೀನಿ. ನೀವು ಕೂತ್ಕೊಳ್ರಿ, ನೀವೆಲ್ಲ ಬರೀ ಇವ್ರೆ ಸ್ವಲ್ಪ ದಯವಿಟ್ಟು ಕೂತ್ಕೊಳ್ಳಿ. ಸಚಿವರೇ, ಮುಖ್ಯಮಂತ್ರಿಗೆ ಏನ್ ಮಾತಾಡ್ತೀರ ನೀವು? ನಿಮಗೆ ನ್ಯಾಯವಾಗಿ ನಡವಳಿಕೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಇವ್ರೆ ಇಲ್ಲೇನು ಹೊಡೆದಾಡಕ್ ಬಂದಿದ್ದೀರೇನ್ರಿ? ಬಹಳ ನೋಡಿದ್ರಿ. ಅಲ್ಲ, ಇಲ್ಲಿ ಹೊಡೆದಾಡಕ್ ಬಂದಿದ್ದೀರಾ? ನೀನಲ್ಲ, ನಿಮ್ಮ ಅಪ್ಪನಿಗೆ ಮುಖ್ಯಮಂತ್ರಿ ಮಾತಾಡೋದು ಇನ್ನೂ ಬಿಡಲ್ಲ. ಮುಖ್ಯಮಂತ್ರಿ ಏನ್ ಮಾತಾಡ್ತೀವಿ? ಮುಖ್ಯಮಂತ್ರಿ ಬಹುಮತದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಮಾತಾಡ್ತಾರೆ ಇದು ಮಾಡೋದು. ಇಲ್ಲಿ ಯಾರು ಎದುರಕ್ಕೆ ಬಂದಿಲ್ಲ. ಇಲ್ಲಿ ನಿಮ್ ಕೊಟ್ಟು ಮಾತ್ರಕ್ಕೆ ಎದುರವ್ರು ಯಾರು ಇಲ್ಲ. ಇಲ್ಲಿ ನಿಮ್ಮನ್ನ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಮಾತಾಡ್ಲಿ, ಸುಮ್ಕಿರಿ. ಮುಖ್ಯಮಂತ್ರಿಗಳು ಮಾತಾಡ್ಲಿ. ಆಯ್ತು, ನೀವು ಹೇಳ್ರಿ. ನಾಯಕರೇ, ವಿರೋಧ ಪಕ್ಷದ ನಾಯಕರೇ, ದಯಮಾಡಿ ಹೇಳಿ. ಜಿಂದಾಬಾದ್ ಜಿಂದಾಬಾದ್. ನೋಡ್ರಿ, ಆಚೆ ಕಡೆ ಜಾಗ ಐತೆ, ಹೋಗಿನಂತ ಹೋಗಿ ಕೂತ್ಕೊಳ್ಳಿ. ಅಲ್ಲೋ ಆಚೆ ಕಡೆ ಹೋಗಿ ಕೂಗಿ, ಆಮೇಲೆ ಸದನ ಮುಗಿದ ಮೇಲೆ ಹೋಗಿ ಕೂಗಿ. ಯಾರು ಅಧ್ಯಕ್ಷ ಅವರು ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ. ನೋಡಿ, ಇಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ. ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ. ಯಾರು ವಿಡಿಯೋ ಮಾಡ್ತಾ ಇರೋ ಮೊಬೈಲ್ ಅಲ್ಲಿ? ಕಾನೂನು ಕ್ರಮ ಆಗುತ್ತೆ. ಹುಷಾರ್, ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ವಿಡಿಯೋ ಮಾಡಿದ್ರೆ ಮೊಬೈಲ್ ಅಲ್ಲಿ ಯಾರೇ ಆಗಿದ್ರು ಮೊಬೈಲ್ ಅಲ್ಲಿ ಏನಾದ್ರು ವಿಡಿಯೋ ಮಾಡಿದ್ದು ದಾಖಲಾತಿ ಸಿಕ್ಕಿರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ. ಇದೇ ಸದನದಲ್ಲಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಗೊತ್ತಾ? 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಈ ತರ ಎಲ್ಲ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ಒಂದು ನಿಮಿಷ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ನರೇಂದ್ರ ಸ್ವಾಮಿ ಅವರು ಬಸವರಾಜ್ ಅವರಿಗೆ ಲೇ ಅನ್ನೋ ಪದ ಯೂಸ್ ಮಾಡಿದ್ದಾರೆ. ಅದನ್ನು ಕಟ್ಟದಿಂದ ಇಲ್ಲಿ ಯಾವುದು ಲೇ ಅನ್ನೋ ಪದನ್ನು ತಗೊಳಕ್ಕಾಗಲ್ಲ. ಇಲ್ಲಿ ಯಾವುದು ದಾಖಲೆ ಸದನ ಆರ್ಡರ್ ಇಲ್ಲ. ಸದನ ಏನಿದು ಯೂಸ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಅವರು ಬಳ್ಳಾರಿ ರಿಪಬ್ಲಿಕ್ ನಿಂದು ನರೇಂದ್ರ ಸ್ವಾಮಿ ಅವರು ಲೇ ಅನ್ನೋ ವರ್ಡ್ ಅನ್ನ ಪದವನ್ನು ಯೂಸ್ ಮಾಡಿದ್ದಾರೆ.
ರಾಜ ಅವರೇ, ಇಲ್ಲಿ ಯಾವುದು ದಾಖಲಾತಿ ಇಲ್ಲ, ಇಲ್ಲಿ ದಾಖಲಾತಿ ಆಗ್ತಾ ಇಲ್ಲ, ಅದರಿಂದ ಇಲ್ಲ, ಅದನ್ನ ಯಾವ್ದು ಪರಿಗಣಿಸಕ್ಕಾಗಲ್ಲ. ಎರಡು ಕಡೆರು ಮಾತಾಡಿರ್ತಾರೆ, ಅದನ್ನ ಬಿಡಿ. ಈಗ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, ದಯವಿಟ್ಟು ಎಲ್ಲ ಕೂರಿ, ಎಲ್ಲ ಕೂರ್ರಿ. ಇವ್ರೆ ಅಲ್ಲ ಕೂತ್ಕೋಬೇಕು, ಆಮೇಲೆ ಚರ್ಚೆ ಮಾಡೋಣ. ಸದನ ಪ್ರಾರಂಭ ಕೂರ್ರಿ, ಸದನ ಪ್ರಾರಂಭ ಕೂತ್ಕೊಳ್ಳಿ. ಆ ಮೊಬೈಲ್ ಸೀಸ್ ಮಾಡ್ತೀವಿ ಮೊದಲು. ಈಗ ಮೊಬೈಲ್ ಯೂಸ್ ಮಾಡಿದ್ದು ದಾಖಲೆ ಸಿಕ್ಕಿರೆ ಅದಕ್ಕೆ ಶಿಸ್ತು ಕ್ರಮ ತಗೊಳ್ಳೋಣ, ಶಿಸ್ತು ಕ್ರಮ ತಗೊಳ್ಳೋಣ. ಅದರಲ್ಲಿ ಮುಲಾಜಿಲ್ಲ, ತಗೊಳ್ಳೋಣಂತೆ. ನೀವು ಕೂತ್ಕೊಳ್ಳಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ಆಮೇಲೆ ಅದನ್ನ ಯಾರು ತಗೊಂಡಿದ್ದಾರೆ ಏನು ಅಂತ ಹೇಳಿ ತಗೊಳ್ಳೋಣ. ಮೊಬೈಲ್ ರೆಕಾರ್ಡಿಂಗ್ ಮಾಡ್ತೀರಾ? ಸಾಧನದೊಳಗೆ ಮೊಬೈಲ್ ರೆಕಾರ್ಡಿಂಗ್ ಮಾಡ್ತೀರಾ? ಸಾಕ್ ಬಿಡ್ರಪ್ಪ, ಸಾಕ್ ಬಿಡೋಣ ಕೂಗಿರೋದು, ಸಾಕು. ಕೂತ್ಕೊಳ್ರಿ ಇವ್ರೆ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ಕೂತ್ಕೊಳ್ಳಿ ದಯವಿಟ್ಟು. ಅಧ್ಯಕ್ಷರೇ, ರವಿ ಅವರೇ ಕೂತ್ಕೊಳ್ರಿ, ಕೂತ್ಕೊಳ್ರಿ, ನಿಮ್ಗೆ ಆತ್ಮ ಕೂತ್ಕೊಳ್ರಿ. ಸಂವಿಧಾನ ಬಗ್ಗೆ ನೋಡಿ, ಜನ ಎಲ್ಲರನ್ನು ನೋಡಿ ಹೊರಗಡೆ ಜನ ಆಡ್ಕೊತಾರೆ, ಕೂತ್ಕೊಳ್ಳಿ. ಬೇಡ, ತಪ್ಪ ತಿಳ್ಕೊತಾರೆ ಸದನದ ಬಗ್ಗೆ, ಕೂತ್ಕೊಳ್ಳಿ. ಯಾರು ಜೆ.ಟಿ. ಪಾಟೀಲ್ ಯಾರು? ಸಂಸದೀಯ ಸಚಿವರು ಮಾತನಾಡ್ತಾರೆ, ಸುಮ್ಮನೆ. ಯಾರು? ಆರ್ಎಸ್ಎಸ್ ಜಿಂದಾಬಾದ್, ಆರ್ಎಸ್ಎಸ್ ಜಿಂದಾಬಾದ್. ಸುಮ್ಮನೆ ಸಾಕತ್ತ ಹೋಲಿ. ಆರ್ಎಸ್ಎಸ್ ಜಿಂದಾಬಾದ್. ಅಣ್ಣ, ನಾನು ಅದಕ್ಕೆ ನಿನ್ನಂಗ ಅಂದದ್ದು. ನಾನು ಅಂಬೇಡ್ಕರ್ ಜಿಂದಾಬಾದ್. ನೀನು ಹಂಗ ಕೂಗಿ ಕೂಗಿ ಎಮ್ಮೆಲ್ಯೆ ಆಗ್ಬಿಟ್ಟಿದ್ಯಾ? ಅಧ್ಯಕ್ಷರೇ, 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 ಒಂದೇ ಒಂದು ಮಾತು ಹೇಳಿ. ತಡ್ರಿ, ಸಂಜೆ ತಮಾಷೆ ಮಾಡಬಾರ್ದು, ಕುರಿ. ಒಂದೇ ಒಂದು ಮಾತು ನೋಡಿ, ದಯಮಾಡಿ ಸಚಿವರು ಮಾತನಾಡ್ತಾರೆ, ಆಮೇಲೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಕೂರಿ. ಸಚಿವರೇ, ಗೌರವಾನ್ವಿತ ಸದಸ್ಯರೊಬ್ಬರು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಆಪಾದನೆ ಬಂದಿದೆ. ಇದೇ ಸದನದಲ್ಲಿ ಹಲವು ಗೌರವಾನ್ವಿತ ಸದಸ್ಯರು ಮಾಡಿದ್ದಾರೆ. ಅವರು ಯಾರು ಸರ್? ಅದು ಆರ್ ಅಶೋಕ್ ಅವ್ರ ವಿರುದ್ಧ ರೆಕಾರ್ಡಿಂಗ್ ಆಗಿತ್ತು. ಮಾನ್ಯ ಅಧ್ಯಕ್ಷ ಯಾರು ಅನ್ನೋದನ್ನ ತಾವು ಹೆಸರಿಸಬೇಕು ಹಾಗೂ ಸೂಕ್ತ ಕ್ರಮ ಹೇಳಿ. ಹೆಸರು ಹೇಳೋಣ, ಹೆಸರು ಬಗ್ಗೆ ತಾವು ನಮಗೆ ಭರವಸೆ ನೀಡಬೇಕು. ಯಾರು? ಅಧ್ಯಕ್ಷರೇ, ಇಲ್ಲಿ ಯಾರು ಆ ಥರದ್ದೇನೋ ಆಗಿಲ್ಲ. ಅವ್ರೇನೋ ಊಹಾಪೋಹಾಗ ಮಾತಾಡ್ತಾ ಇದ್ದಾರೆ. ಅವ್ರೇನೋ ಮಾಡಿರ್ಬೇಕನ್ನೋ ನಮ್ದ್ಯಾವುದು, ನಾವ್ಯಾವುದು ಮಾಡಿಲ್ಲ, ನಾವ್ಯಾವುದನ್ನು ಮಾಡಿಲ್ಲ. ಇಲ್ಲಿ ಚರ್ಚೆ ಆಗ್ತಾ ಇರೋವಂಥದ್ದು ಅಧ್ಯಕ್ಷರೇ, ಇಲ್ಲಿ ಚರ್ಚೆ ಆಗ್ತಾ ಇರೋದು RSS ಅವರು ಗಲಾಟೆಗೆ ಅವರೇ ಕಾರಣ ಅನ್ನೋ ತರ ಮಾತಾಡಿದ್ದಾರೆ. ಇದು ಚರ್ಚೆ ಆಗ್ತಾ ಇರೋದು. ಇದು ಅವರು ವೈಯಕ್ತಿಕವಾಗಿ ಅವ್ರೇನೇನೋ ಬೈದಾಡ್ಕೊಂಡಿದ್ದಾರೆ, ತಾವು ಹೇಳಿದ್ದೀರಾ ಅದು ರೆಕಾರ್ಡಲ್ಲಿ ಹೋಗಿಲ್ಲ ಅಂತ ಹೇಳಿದ್ದೀರಾ, ಅಲ್ಲಿಗೆ ಮುಗ್ದೋಯ್ತು. ನಾನು ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ, ಸರ್ಕಾರಕ್ಕೂ ವಿನಂತಿ. ಹಿಂದೆ ನಮ್ಮ ರಾಷ್ಟ್ರಪತಿ ಆಗಿದ್ದಂತ ಪ್ರಣಬ್ ಮುಖರ್ಜಿ ಅವರು RSS ಕ್ಯಾಂಪ್ಗೆ ಹೋಗಿ ಬಂದಿದ್ದಾರೆ. ಗೊತ್ತು, RSS ಬಂದಿದ್ದಾರೆ. RSS ರಾಷ್ಟ್ರಪತಿಗಳು ಕಾಂಗ್ರೆಸ್ ಅವರು ನಿಮ್ಗೆ ಒಳ್ಳೇದು, ಕೆಲವರಿಗೆ ಕೆಟ್ಟದ್ದು. ಸುಮ್ಮನೆ ನೆಹರು ಅವರಿದ್ದಾಗ ಪೆರೇಡ್ ಮಾಡಕ್ಕೆ ಕೊಟ್ಟಿದ್ದಾರೆ ಅವಕಾಶ, ಸೈನ್ಯ ಜೊತೆ ಪೆರೇಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವಾಗ DK ಶಿವಕುಮಾರ್ ಅವ್ರು ನನ್ನ ಯಾವ್ದೋ ಇಂಟರ್ವ್ಯೂನಲ್ಲಿ ಹೇಳಿದ್ರು, ನಾನು ಸಣ್ಣ ವಯಸ್ಸಲ್ಲಿದ್ದಾಗ RSS ಹೋಗ್ತಾ ಇದ್ದೆ ಅಂತ. ಅಂದ್ರೆ ಇವರು ಇಂಟೆನ್ಷನಲಿ ನೋಡ್ರಿ ಅವ್ರಿಗಿರೋ ದ್ವೇಷನ ತೋರಿಸ್ತಾ ಇದ್ದಾರೆ. ಇದು ಮಾಡುವಂತ ವೇದಿಕೆ ಅಲ್ಲ, ವಿಧಾನಸಭೆ ದ್ವೇಷ ಮಾಡುವಂತ ವೇದಿಕೆ ಅಲ್ಲ. ಏನಾನ ಇದ್ರೆ ಆಚೆ ಕಡೆ RSS ನಾಯಕರಿಗೆ ವಿಧಾನಸಭೆನ ದ್ವೇಷ ಮಾಡೋ ವೇದಿಕೆ ಮಾಡ್ಕೊಂಡ್ರೆ ಜನಕ್ಕೆ ಮೋಸ ಮಾಡುವಂತ ವೇದಿಕೆನ ಮಾಡಿದ್ದಾರೆ. ಈ ರಾಜ್ಯದ ಜನಕ್ಕೆ ಮೋಸ ಆಗುತ್ತೆ. ವಾಪಸ್ ಪಡಿಬೇಕು, ವಾಪಸ್ ಪಡಿಬೇಕು. ಆಗ್ರಹವನ್ನೆಲ್ಲ ಮಾಡ್ತಾ ಇದ್ದೀರಿ. ಇಲ್ಲಿ ಅವ್ರನ್ನ ಹೇಳ್ಬೋದಾಯ್ತು. ನಿಮ್ ನಾಯಕರು ಮಾತಾಡ್ತಾವ್ರು, ಅಲ್ಲಿ ಮಾತಾಡ್ತಾವ್ರೆ, ನೀನ್ ಹಿಂದ್ಗಡೆ ಹೋಗಿರಿ, ಯಾರಿಗೆ ಪ್ರಸ್ತಾವನೆ ಇದೆಯಾ? ಇಷ್ಟು ನಡೀತಾ ಇತ್ತಲ್ಲ, ಯಾವ್ದು ಆಚೆ ಕಡೆ ಹೋಗಕ್ಕಲ್ಲ, ಜನಕ್ಕೇನು ಗೊತ್ತಾಗಲ್ಲ. ನೀವು ಯಾಕೆ ಜಗಳಾಡಿ ನಿಂತ ಗಲಾಟೆ ಆಗ್ಬೇಕು, ನಿಜವಾದ ಚರ್ಚೆ ಆದ್ರೂ ಮಾತ್ರ ಜನ ಗೊತ್ತಾಗ ತಳ್ಕೊಂಡು ಹೋಗ್ಬೇಕು ಅನ್ನೋದು ಮುಖ್ಯಮಂತ್ರಿ ಇಂಟೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಬಹಳ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಮೇಲೆನೆ ಈ ಸದನ ನಡಿಬಾರ್ದು. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, 1 ಗಂಟೆಯಲ್ಲಿ ಕೂಡ ಉತ್ತರ ಅವರು
4-5 ಗಂಟೆ ಆಯ್ತು ನೋಡ್ರಿ, 5 ಗಂಟೆ ಆದ್ರೂ ಉತ್ತರ ಕೊಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ ಇಷ್ಟೇ ಗಂಟೆ ಉತ್ತರ ಕೊಡಿ ಅಂತ ಹೇಳೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದು ಅವರ ವೈಯಕ್ತಿಕವಾದಂತ ಇಲ್ಲಿ ವೈಯಕ್ತಿಕ ಹೇಳ್ಗಣಕ್ಕೆ ಅವರ ಅಧಿಕಾರ ಪರಮಾಧಿಕಾರ ನೀವು ಅವ್ರ ಎಲ್ಲ ನೋಡ್ರಿ, ಮುಖ್ಯಮಂತ್ರಿಗಳನ್ನ ಇಷ್ಟು ಗಂಟೆಗೆ ನೀವು ಉತ್ತರ ಕೊಡಿ ಟೈಮ್ ಫಿಕ್ಸ್ ಮಾಡಕ್ ಆಗಲ್ಲ. ಅದರಿಂದ ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ಅದಕ್ಕೆ ರಿಯಾಕ್ಟ್ ಮಾಡ್ದಂಗೆ ಕೂತ್ರೆ ಜಲ್ದಿ ಉತ್ತರ ಮುಗಿಯುತ್ತೆ, ನಮ್ಗೆಲ್ಲರಿಗೂ ಅವಕಾಶ ಸಿಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಗೌರವಾನ್ವಿತ ಸದಸ್ಯರು ರಾಷ್ಟ್ರಧ್ವಜವನ್ನ ಸಭಾಂಗಣಕ್ಕೆ ಯಾಕೆ ಸದನಕ್ಕೆ ಯಾಕೆ ತಂದ್ರು? ಆ ತಂದು ಯಾವ ರೀತಿ ಇಟ್ಕೊಂಡ್ರು, ಯಾವ ರೀತಿ ಮಾಡಿಸಿದ್ರು, ಯಾವ ಕಾರಣ ನೀವು ಕ್ರಮ ವಹಿಸಬೇಕು. ಈಗ ಆಮೇಲೆ ಚರ್ಚೆ ಮಾಡಿ ನೀವು ಕೋರಿ ಮುಖ್ಯಮಂತ್ರಿಗಳು ಉತ್ತರ ಕೊಡಿ. ಕ್ರಮ ತಗೊಳ್ಬೇಕು. ರಾಷ್ಟ್ರಧ್ವಜವನ್ನ ಅವಮಾನ ಮಾಡಿದರೆ ರಾಷ್ಟ್ರಧ್ವಜವನ್ನ ಹೇಗೆ ಇಟ್ಕೋಬೇಕು, ಹೇಗೆ ಮಾಡಿಸಬೇಕು, ಯಾವ ಕಾರಣ ತಂದಿದ್ದಾರೆ, ಯಾವ ಸಂದರ್ಭ ತಂದಿದ್ದಾರೆ ನೀವು ಹೇಳ್ಬೇಕು. ಈಗ ಅದು ಅದ್ರ ಬಗ್ಗೆ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಮೊದಲು ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ದಯವಿಟ್ಟು ಸಾಕಷ್ಟು. ಈಗ ರಾಷ್ಟ್ರಧ್ವಜ ಅದು ತೊಂದರೆ, ಅದು ವಿಮರ್ಶೆ ಮಾಡಬೇಕು. ಅದು ತೊಂದರೆ ತಪ್ಪು ನೋಡ್ರಿ, ಕಾನೂನನ್ನ ನೋಡ್ಬೇಕು. ಯಾಕೆ ಅದನ್ನ ಆಮೇಲೆ ಚರ್ಚೆ ಮಾಡೋಣ. ಈಗ ಇದೇ ಸದನದಲ್ಲಿ ಹಿಂದೆಲ್ಲ ರಾಷ್ಟ್ರಧ್ವಜವೂ ಬಂದೋಗಿವೆ, ಪಾರ್ಟಿ ಧ್ವಜವೂ ಬಂದೋಗಿವೆ, ಎಲ್ಲಾ ಧ್ವಜಗಳು ಬಂದೋಗಿವೆ, ಎಲ್ಲರೂ ಕೂಗಿದೀವಿ, ಎಲ್ಲರೂ ಮಾಡಿದೀವಿ. ಬಿಟ್ಬಿಡಿ ಕಥೆಯ. ಈಗ ಸದನ ನಡೆಯಕ್ಕೆ ಅವಕಾಶ ಇವತ್ತು ಅವ್ರ ಮೇಲೆ ಕ್ರಮ ತಗೊಳ್ಳಿ, ಆಮೇಲೆ ತಗೊಳ್ಳೋಣ. ಫೋನ್ ಟ್ಯಾಪ್ ಮಾಡಿದಾರೋ, ಫೋನ್ ಟ್ಯಾಪ್ ಮಾಡಿದಾರ ಯಾರು ತೊಂದಲ್ಲಿ ಇದ್ರ ಹತ್ರ ಕಲ್ಪಿಸ್ಬಿಡಿ. ಆಮೇಲೆ ಅದಕ್ಕೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ಆ ಫೋನ್ ಯಾರ್ದು ಏನಾರ ಮಾಡಿದ್ರೆ ಇಲ್ಲಿ ತಗೊಂಡ್ ಕೊಡಿ, ಅದು ಮುಂದೆ ಅದು ಏನ್ ಮಾಡ್ಬೇಕು ಅಂತ ಇಲ್ಲಿ ಸದನ ಇಲ್ಲಿ ತೀರ್ಮಾನ ಮಾಡುತ್ತೆ. ಈಗ ರಾಷ್ಟ್ರಧ್ವಜನ ಹಿಡ್ಕ ಬಂದಿರೋದು ತಪ್ಪು ಅಲ್ಲೋ ಅಂತಕ್ಕಂಥ ನಿರ್ಧಾರನ ಮಾಡಕ್ಕೆ ಇನ್ನು ಅರ್ಧ ಗಂಟೆ ನಾವು ಟೈಮ್ ತಗೋತೀವಿ. ಟೈಮ್ ತಗೊಂಡು ಅದಕ್ಕೆ ತೀರ್ಮಾನ ಹೇಳ್ತೀವಿ. ಈಗ ಸದನ ನಡೆಯಕ್ಕೆ ಅವಕಾಶ ಕೊಡಿ, ಸದನ ನಡೆಯಕ್ಕೆ ಅವಕಾಶ ಕೊಡಿ. ಆಮೇಲೆ ನಾವು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಅದು ಕ್ರಮ ತಗೋತೀವಿ. ಅದು ಅದಕ್ಕೇನು ಅಂತ ಹೇಳ್ತೀವಿ. ರಾಷ್ಟ್ರಧ್ವಜ ರಾಷ್ಟ್ರಧ್ವಜಕ್ಕೆ ಅಗೌರವ ಆಗಿದೆಯೋ ಇಲ್ವೋ ಅನ್ನತಕ್ಕಂಥದ್ದನ್ನ ಒಳ್ಳೆ ಸಂದೇಶ, ಸ್ಪಷ್ಟ ಸಂದೇಶ ಕೊಡಬೇಕು. ಯಾರೇ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿಸಂತ ಕ್ರಮ ಆಗಲೇಬೇಕು ಅನ್ನೋದು ನಮ್ಮ ಒತ್ತಾಯ. ಸದನ ನಡೆಯಕ್ ಬಿಡ್ರಿ, ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಸದನ ನಡೆಯಕ್ ಬಿಡ್ರಿ, ಮುಖ್ಯಮಂತ್ರಿಗಳು ಉತ್ತರ ಹೇಳಿ ಬಿಡ್ರಿ, ಮುಗಿಸ್ರಿ. ತೀರ್ಪಿಗೆ ಆಯ್ತು, ಕೊಡಿ, ಕೂತ್ಕೊಳ್ಳಿ. ಈಗ ಬೇರೆ ಪ್ರಶ್ನೆ ಆಗಿದ್ರೆ ನಾವು ಕ್ವಶನ್ ಮಾಡ್ತಾ ಇರಲಿಲ್ಲ. ಒಂದೇ ನಿಮಿಷ, ಇದು ರಾಷ್ಟ್ರಧ್ವಜದ ಪ್ರಶ್ನೆ. ತಾವು ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದೀರಾ, ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಇಲ್ಲಿ. ಈ ಸಂದರ್ಭದಲ್ಲಿ ನೀವು ಅನುಮತಿ ಕೊಡಬೇಕು. ಯಾವುದೇ ನೀವು ಅವರು ಕಾಂಗ್ರೆಸ್ ಧ್ವಜ, ಬಿಜೆಪಿ ಧ್ವಜ ಅಲ್ಲ, ಇದು ರಾಷ್ಟ್ರಧ್ವಜ. ನೋಡಿ ಅಲ್ಲಿ ಹಾಕಿದ್ದಾರೆ, ಅದು ಸ್ಪೀಕರ್ ಅವರ ಅನುಮತಿ ಮೇಲೆ ಹಾಕಿರೋದು. ಇವರು ಹಿಂಗೆ ಕೈಯಲ್ಲಿ ಹಿಂಗ್ ಬಿಸ್ಕೊಂಡ್ಬಂದ್ಬಿಟ್ಟು ಹಿಂಗ್ ಹಿಡ್ಕೊಂಡ್ಬಿಟ್ಟು ಎಲ್ಲ ರಾಷ್ಟ್ರಧ್ವಜಕ್ಕೆ ಏನ್ ಬೆಲೆನೇ ಇಲ್ವಾ? ನಾನು ಒಂದು ರಾಷ್ಟ್ರಧ್ವಜ ಯಾವಾಗ ತರಬೇಕು, ಅನ್ನೋದೆಲ್ಲ ಕಾನೂನು ಇದೆ. ಈಗ ನಾವು ಹಾಕೊಂಡಿದ್ದೀರಲ್ಲ ಈ ಟವಲ್ ಅಲ್ಲ, ನೀವು ಹಾಕೊಂಡಿದ್ದೀರಲ್ಲ ಆ ಟವಲ್ ಅಲ್ಲ ರಾಷ್ಟ್ರಧ್ವಜ, ಅದಕ್ಕೊಂದು ಗೌರವ ಇದೆ ಸರ್. ಇದನ್ನ ಅವಮಾನ ಮಾಡಿದ್ರೆ ಆಚೆ ಕಡೆ ರಾಷ್ಟ್ರಧ್ವಜನ ಸದನಕ್ಕೆ ತಂದಿರ್ತಕ್ಕಂಥದ್ದು ಸರಿಯೋ ತಪ್ಪು ಅಂತಕ್ಕಂಥದ್ದನ್ನ ವಿಮರ್ಶೆ ಮಾಡಕ್ಕೆ ಟೈಮ್ ಕೊಡಿ. ನಾವ್ ಹೇಳ್ತೀವಿ ತೀರ್ಪನ್ನ. ಈಗ ಸದನ ನಡೆಯಕ್ಕೆ ಅವಕಾಶ ಕೊಡಿ. ತನಿಖೆ ಬೇಕಿಲ್ಲ, ತೀರ್ಪು ಕೊಡ್ತೀವಿ. ನಾವು ತೀರ್ಪು ಕೊಡ್ತೀವಿ, ಅದು ಏನ್ ಕೊಡ್ತೀವಿ, ತೀರ್ಮಾನ ಏನ್ ಹೇಳ್ತೀವಿ. ಕೊಡಿ.
ಯೋಗ ಮಾಡ್ತಾರೆ ಇವರು ಪ್ರಧಾನಿಗಳು ರಾಷ್ಟ್ರಧ್ವಜದಲ್ಲಿ ಮುಖ ಒರೆಸ್ಕೊಂಡ್ರು. ಸದನನ ಒಂದು 10 ನಿಮಿಷ ಮುಂದೆ ಹಾಕಿ 5 ನಿಮಿಷ ಮುಂದೆ ಹಾಕಿ ತೀರ್ಪು ಕೊಡಿ. ರಾಷ್ಟ್ರಧ್ವಜದ ತೀರ್ಪು ಕೊಡಿ. ರಾಷ್ಟ್ರಧ್ವಜ ತೀರ್ಪು ಕೊಡಿ. ಆಮೇಲೆ ಸದನ ರಾಷ್ಟ್ರಧ್ವಜ ತೀರ್ಪು ರಾಷ್ಟ್ರಧ್ವಜ ತೀರ್ಪು ಕೊಡಿ. ಮೊದಲು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಅವರು ಉತ್ತರ ಕೊಡ್ಲಿ, ಆಮೇಲೆ ಉಳಿದಿರ್ತಕ್ಕಂಥದ್ದನ್ನ ತೀರ್ಮಾನ ಮಾಡಿ. ಮೊದಲು ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ಲಿ, ಆಮೇಲೆ ಎಲ್ಲ ಅದ್ಯಾರೋ ವಿಡಿಯೋ ಮಾಡಿರ್ತಕ್ಕಂಥದ್ದು ಮತ್ತೆ ರಾಷ್ಟ್ರಧ್ವಜದ್ದು ಇವೆರಡನ್ನು ಆಮೇಲೆ ಇದು ಮಾಡೋಣ, ತೀರ್ಮಾನ ಮಾಡೋಣ. ಮನಮೋಹನ್ ಸಿಂಗ್ ಅವರ ಫೋಟೋ, ಯಾಸಿನ್ ಮಲ್ಲಿಕ್ ಅವರು ಭಯೋತ್ಪಾದಕ, ಅವರು ಮನಮೋಹನ್ ಸಿಂಗ್ ಅಲ್ಲಪ್ಪ ಎಲ್ಲ ಮಾತಾಡ್ತೀರ, ಅದು ಏನು ಅಂತ ಇಲ್ಲಿ ಕಾಣಕ್ಕಲ್ಲ. ಅದು ಯಾಕೆ ಏನ್ ಪ್ರಯೋಜನ ಇದು? ಯಾಸಿನ್ ಮಲ್ಲಿಕ್ ಜೊತೆ ನಿನಗೆ ಈ ಕೋರ್ಟ್ ಸಂತಾನಕ್ಕೆ ಇನ್ನೇನು ಬರಕ್ಕೆ ಸಾಧ್ಯ? ಇವರು ಮತ್ತೆ ಪೂಜೆ ಮಾಡೋರು. ಮಹಾತ್ಮ ಗಾಂಧಿ ಕೊಂದಂತ ಗೋಡ್ಸೆನ ಜೊತೆ ಇವರು ಕರ್ನಾಟಕ ಜನ ಹಿಂಗ್ ಕಿತ್ತಾಡಕ್ಕೆ ಏನ್ರಿ ಇದು ಕಳಿಸ್ಯಾರ ನಿಮ್ಗೆ ವಿಧಾನಸಭೆಗೆ ಎಂತದನ್ನ ಫೋಟೋ ತೋರ್ಸಕ್ಕೆ? ಚರ್ಚೆ ಮಾಡ್ರಿ, ಮತ್ತು ಉತ್ತರ ತಗೊಳ್ಳಿ, ಆಮೇಲೆ ಚರ್ಚೆ ಮಾಡಿ ಬಾಕಿ ಇವೆಲ್ಲ ಬಿಡ್ರಿ. ಇವೆಲ್ಲ ಇದ್ದಾವೆ. ಮುಖ್ಯಮಂತ್ರಿಗಳಿಗೆ ಆಸಕ್ತಿ ಇಲ್ಲ ಉತ್ತರ ಕೊಡಬೇಕು ಅಂತ ಈ ರೀತಿ ಅವರು ಬೇಕು ಈಗ ಉತ್ತರ ತರಿಸ್ತೀವಿ, ಅದ್ರ ಬಗ್ಗೆ ಮಾಹಿತಿ ಅದು ಕಾನೂನಿನ ಚೌಕಟ್ಟು ಅಲ್ವೋ ಅನ್ನೋದನ್ನ ತರಿಸ್ತೀವಿ. ಮೊದಲು ಅವ್ರಿಗೆ ಉತ್ತರ ಕೊಡಕ್ಕೆ ಅವಕಾಶ ಕೊಡಿ. ಯಾರು ಉದ್ದಾರ ಆಗಿಲ್ಲ, ನೀವು ಉದ್ದಾರ ಆಗಲ್ಲ, ಬಿಟ್ಬಿಡಿ. ನೀವು ಉದ್ದಾರ RSS ಪರವಾಗಿ ದೇಶಭಕ್ತಿ ಪಾಠನಾ? ಹೌದೌದು, ಮಾಡಿದ್ದೇವೆ ಅಂತ ಹೇಳಿ ಆ ಸದನದಲ್ಲಿ ಗಲಾಟೆ ಆಗುವಂತ ಅದನ್ನ ನಿಮ್ಗೆ ಅವಕಾಶ ತಗೊಂಡು ಹೇಳ್ರಿ. ಅದನ್ನ ಈ ತರ ಗಲಾಟೆ ಮಾಡಿದ್ರೆ ಜನಕ್ಕೆ ಏನ್ರಿ ಮೆಸೇಜ್ ಹೋಗುತ್ತೆ? ಮುಖ್ಯಮಂತ್ರಿಗಳು ಸದನದಲ್ಲಿ ನೀವು ಚರ್ಚೆ ಮಾಡ್ರಿ, ಅವ್ರು ಮುಗಿತಿದ್ದಾಗೆ ನಿಮಗೆ ಕೊಡ್ತೀವಿ ಅವಕಾಶ ಮಾಡ್ರಿ, ಚರ್ಚೆನ ಹೇಳ್ರಿ. ಏನ್ ನಿಮ್ಮ ಉತ್ತರ ಕೊಡಕ್ ಆಗ್ತಾ ಇಲ್ಲ, ಅವರು ಕೊಡಕ್ ಹಾಕಲ್ಲ ಅಂತಂದ್ರೆ ನಾನು ಆಗಲ್ಲ ಅಂತ ಹೇಳೋವರೆಗೂ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಕ್ಯಾಮ್ರಾ, ಫೋನ್ ಕ್ಯಾಮ್ರಾ ಚೆಕ್ ಮಾಡಿಸಿ, ವಿಡಿಯೋ ಆಗಿದೆ, ವಿಡಿಯೋ ಮಾಡಿದ್ದಾರೆ. ಒಂದು ಎನ್ಕ್ವೈರಿ ಮಾಡಿ, ಸೀಸ್ ಮಾಡಿಸಿ, ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜಿನ ಅಪಾಯಿಂಟ್ಮೆಂಟ್ ಮಾಡಿ. ಸದನದಲ್ಲಿ ಧ್ವಜಕ್ಕೆ ಅಗೌರವ ಅದ್ರ ಬಗ್ಗೆ ಎನ್ಕ್ವೈರಿ ಸೆಟಪ್ ಮಾಡ್ರಿ. ವಿಡಿಯೋ ಮಾಡಿದ್ದಾರೆ, ಅವ್ರ ಬಗ್ಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಸಭೆ ನಡೆಸೋಣ ಕೂರ್ರಿ. ಎಲ್ಲ ನೀವು ಮಾಡಿದ್ರಿ. ಸಭೆ ನಡೆಸ್ಬೇಕು. ನಿಮ್ಮ ಅಧ್ಯಕ್ಷ ವಿರೋಧ ಪಕ್ಷ ನಾಯಕರೇ, ನಿಮ್ಗೇನಾದ್ರು ಸದನ ನಡೆಸಬೇಕು ಅನ್ನೋ ಇಚ್ಛಾಶಕ್ತಿ ಇದೆಯೇನ್ರಿ? ಇಚ್ಛಾಶಕ್ತಿ ಇದ್ರೆ ಹೇಳಿ, ಇಲ್ಲ ಅಂದ್ರೆ ವಾಪಸ್ ತಗಿಲಿ. ಅವ್ರು ನಾನು ಬಲವ ನನಗೆ ಇದು ಕೊಡೋ ಅಧಿಕಾರ ಇಲ್ಲ. ಅದು ಅವ್ರ ವೈಯಕ್ತಿಕ ಇದು, ಅದು ಅಧಿಕಾರ, ಅದು ನಾನು ಹೇಳಕ್ಕಾಗಲ್ಲ. ನೋಡಿ, ಇದು ಕೆಟ್ಟ ಹೆಸರು ಬರುತ್ತೆ ಸಾರ್ವಜನಿಕವಾಗಿ. ಬೇಡಿ, ದಯವಿಟ್ಟು ಸದನ ನಡೆಸಕ್ಕೆ ಅವಕಾಶ ಕೊಡಿ. ಸರ್ಕಾರಕ್ಕೆ ಆ ಜ್ಞಾನ ಇರಬೇಕು. ಸದನ ನಡಿಬೇಕು ಅಂತ ಸರ್ಕಾರಕ್ಕೆ ಜ್ಞಾನ ಇರಬೇಕು. ಸದನ ನಡೆಸಕ್ಕೆ ನೀವು ಅಡ್ಡಿ ಮಾಡಿದ್ರಿ ಅಂತ ನಿಮ್ಮ ಮೇಲೆ ಆಪಾದನೆ ಬರೋದು. ಆ ಜ್ಞಾನ ಇಲ್ದಿರ ಸರ್ಕಾರ ಮಾಡ್ತಾ ಇದೆ ಇದು. ಹೇಳಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಈಗ ಮುಗಿಸಿ ಕೊಡಿ. ಸಭಾಧ್ಯಕ್ಷರೇ, ನಾನು ಉತ್ತರ ಕೊಡ್ತಾರಂತೆ. ಮಾತನಾಡುವಾಗ ಅವರು ದಯವಿಟ್ಟು ಮತ್ತೊಮ್ಮೆ ನಾವು ವಿನಂತಿ ಮಾಡ್ತೀನಿ. ಅವರು ಬಹಳ ಜನ ಮೇಲೆ ಪಾಕಿಸ್ತಾನ್ ಏಜೆಂಟ್, RSS ಮೇಲೆ ಪಾಕಿಸ್ತಾನ್ ಏಜೆಂಟ್ ಆಗಿದ್ದಾವೆ. ಭಾಷಣ ಹಿಂಸೆ ಭಾಷಣ ಪ್ರಚೋದನಕಾರಿ ಭಾಷಣ ಮಾಡಿರ್ತಕ್ಕಂಥದ್ದು ಇದೆಲ್ಲ ಆಗಿದೆ. ಅದಕ್ಕೆ
ಸದನ ನಡೆಸೋಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಸರ್. ನಿಮ್ಗೂ ಇಂಟ್ರೆಸ್ಟ್ ಇಲ್ಲ, ನಮ್ಗೆ ಇಂಟ್ರೆಸ್ಟ್ ಇದೆ, ನಿಮಗೂ ಇಂಟ್ರೆಸ್ಟ್ ಇಲ್ಲ. 6 ಅವರು ಕೊಡ್ತಾರ ಸರ್ ಉತ್ತರ. ನಿಮಗೂ ವಿರೋಧ ಪಕ್ಷದವರಿಗೆ ಬರೀ ಗಲಾಟೆಲೆ ಅಲ್ಲ, ಸ್ವಲ್ಪ ವಿಚಾರ ಆಧಾರಿತವಾಗಿ ಚರ್ಚೆ ಮಾಡಬೇಕು. ಸಂತೆ ಭಾಷಣ ವಿಷಯಗಳನ್ನ ಆಧಾರಿತವಾಗಿ ಚರ್ಚೆ ಆಗ್ಬೇಕು ಹೊರತು ಈ ತರ ವೈಯಕ್ತಿಕವಾದಂತ ಯಾವ ಕೆಲಸ ಬಾರದ ವಿಚಾರಗಳನ್ನೆಲ್ಲ ತಗೊಂಡು ಸದನ ಹಾಳು ಮಾಡಬಾರ್ದು. ಸಂತೆ ಭಾಷಣ ಸದನ ಹಾಳು ಮಾಡಬಾರ್ದು. ಇದು ಒಳ್ಳೇದಲ್ಲ. ಇದು ಜನಸಾಮಾನ್ಯರ ದುಡ್ಡಿನ ಖರ್ಚಾಗುತ್ತೆ. ಗುಜರಿ ಆ ತೆರಿಗೆ ಹಣ ಖರ್ಚು ಮಾಡುತ್ತಾ ಇರೋದು ಜನಸಾಮಾನ್ಯರು. ಯಾರೇ ಮಾಡಿ ಇದು ಒಳ್ಳೇದಲ್ಲ, ಒಳ್ಳೆ ರಾಜಕೀಯ ಅಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ, ರಾಜ್ಯ ದೃಷ್ಟಿಯಿಂದ ಒಳ್ಳೇದಲ್ಲ. ನಾನು ಈ ಸದನ ಶುರುವಾತದಿಂದ 10-12 ದಿವಸದಿಂದ ನೋಡ್ತಾ ಇದ್ದೀನಿ, ಬರೀ ಇದೇ ಗಲಾಟೆ, ಇದೇ ಘರ್ಷಣೆ, ಬರೀ ವೈಯಕ್ತಿಕವಾದ ಇದು ಮಾಡ್ಕೊಂಡು ಹೋಗೋದಲ್ಲ. 100 ಜನ ಚೇರ್ಮನ್ಗಳು ಬೋರ್ಡ್ ಈಗ ಮಾನ್ಯ ಅಧ್ಯಕ್ಷರೇ ಮಾಡಿ ಸರ್ಕಾರದ ಹಣ ಮಾಡ್ತಾ ಇರೋರು ನೀವು. ಅದನ್ನ ಪಾಸ್ ಮಾಡಿ ಹೇಳ್ರಿ ಸ್ವಾಮಿ. ಅಲ್ಲ, ಸದನ ಚರ್ಚೆ ಮಾಡಿದಾಗ ನೀವು ಅವಕಾಶ ತಗೊಂಡು ಅವ್ರು ಏನ್ ಮಾಡಿದ್ದಾರೆ ಅದನ್ನ ಹೇಳಿ ಅವ್ರಿಗೆ. ನೀವು ಹಿಂಗ್ ಕೂಗಿ ಹಾಕೊಂಡು ಹೇಳಿದ್ರೆ ಯಾರಿಗೆ ಗೊತ್ತಾಗುತ್ತೆ? ಅಲ್ಲೇನ್ ದಾಖಲಾತಿ ಆಗತ್ತಾ? ಏನೂ ಇಲ್ಲ, ಸುಮ್ಮನೆ ಯಾವ್ದೋ ಬಾಯಿ ಚಟ್ಟಕ್ಕೆ ಮಾತಾಡ್ಬೇಕಷ್ಟೇ. ಮಾನ್ಯ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಏನ್ RSS ಅಂದ್ರೆ ಎಕ್ಸ್ಪೋಸ್ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ಮುಚ್ಕೊಳಕ ಇದೆಲ್ಲ ಎಬ್ಬಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ. ಅವ್ರಿಗೆ ನಿಜವಾದ ಉತ್ತರ ಕೊಡಕ್ಕೆ ಏನಿಲ್ಲ, ಅದಕ್ಕೆ ಇಂಥದನ್ನು ಮಾತಾಡ್ತಾ ಇದ್ದಾರೆ. ಈಗ ನಿಮ್ ಮುದ್ದೆ ನಾನು ಇಲ್ಲಿ ನೋಡ್ತಾ ಇರೋದು ನೋಡಿದ್ರೆ ಸ್ವಲ್ಪ ಶಾಂತಿಯಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಮುಗಿಸ್ತಾರೆ. ದಯಮಾಡಿ ಅವಕಾಶ ನೋಡ್ರಿ. ಅದು ಅನ್ಪಾರ್ಲಿಮೆಂಟರಿ ವರ್ಡ್ ಆಗಿದ್ರೆ ಸದನದಿಂದ ಕಡತದಿಂದ 10 ನಿಮಿಷದಲ್ಲಿ ತೆಗೆದಾಗ್ತಾ ಇದ್ದೆ, 1 ನಿಮಿಷದಲ್ಲಿ. ಅದಲ್ಲ, ಅದು ಆ ಪದನ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರಿಗೆ ನಿಮ್ಮನ್ನು ಬೈದಿದ್ರೆ ನೀವು ಹೊರಗಡೆ ಜಗಳಾಡಿ ಇಲ್ಲಿ ಯಾಕೆ ಸದನ ಹಾಳು ಮಾಡ್ತೀರಿ? ನೀವು ಸುಮ್ಮನೆ ಇರ್ಬೇಕು. ನಾವು ಸದನ ಯಾಕೆ ಹಾಳು ಮಾಡ್ತೀರಿ? ಕಚೇರಿ ಮೇಲೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಯಾರು? 52 ವರ್ಷ ನೀವು ಯಾರು? ಪ್ರಶ್ನೆ ಕೇಳಲಿಕ್ಕೆ ನೀವು ಯಾರು? ಪ್ರಶ್ನೆ ಕೇಳಲಿಕ್ಕೆ ಖರ್ಗೆ ಯಾರು? ಖರ್ಗೆ ಯಾರು? ಮುಖ್ಯಮಂತ್ರಿ ಯಾರು? 40 ವರ್ಷದಿಂದ ನಿಮ್ ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಇದೆ ಅಂತ ಯೋಚನೆ ಮಾಡ್ರಿ. ಫಸ್ಟ್ ಇವ್ರ ತಂದೆ ಎಷ್ಟು ದಲಿತ ಕಾಲೋನಿ ಉದ್ಧಾರ ಮಾಡಿದ್ರು? 50 ವರ್ಷ ಅಪ್ಪ ಮಕ್ಕಳು ಹೇಳಿ ಕಾಶ್ಮೀರದಲ್ಲಿ ಲಾಲ್ ಚೌಕ್ ಕಾಶ್ಮೀರದಲ್ಲಿ ಲಾಲ್ ಚೌಕ್ RSS ಆರಿಸಿದ್ದು ಕಾಶ್ಮೀರದ ಲಾಲ್ ಚೌಕ್. ನಿಮ್ಮ ಕಾಂಗ್ರೆಸ್ ಯೋಗ್ಯತೆಗೆ ಲಾಲ್ ಚೌಕದಲ್ಲಿ ಎಲ್ರಿ ಭಾಗವಹಿಸಿದ್ರಿ ನೀವು. ನೀತಿ ಹೇಳಕ್ ಬರ್ತೀರಾ? ಸ್ವಾತಂತ್ರ್ಯ ಚಳವಳಿಯಲ್ಲಿ ಎಲ್ಲಿ ಭಾಗವಹಿಸಿದ್ರಿ ಇವರು? ಎಲ್ಲರೂ ಈಗ ಲಾಲ್ ಚೌಕದಲ್ಲಿ RSS ಅವರ ಬಾವುಟ ಹಾರಿಸಿದ್ರು. ಮಸೀದಿಗಳ ಮೇಲೆ ಒಂದ್ಸರಿ ಹೋಗಿ ಹಾರಿಸಿ ನೋಡೋಣ. ದಮ್ಮಿದ್ರೆ ಹೋಗ್ರಿ. ಲಾಲ್ ಚೌಕದಲ್ಲಿ ಗಂಡುಗಳು RSS ಅವರು ಹೋಗ್ರಿ. ಲಾಲ್ ಚೌಕದಲ್ಲಿ ಬಾವುಟ 10 ನಿಮಿಷಗಳ ಸದನವನ್ನ ಮುಂದೂಡಿದ್ವಿ.